ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ಕೊಂಡಿದ್ದೀನಲ್ಲ ಈ ಹೇರ್ ಸ್ಟೈಲ್, ಇದು ಹೇಗೆ ಮಾಡೋದು ಅಂತ ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೈಟಲ್ಲಿ ಒಂದು ಪೋನಿಟೇಲ್ ಹಾಕ್ಕೊಳ್ಳಿ. ಸ್ವಲ್ಪ ಹೇರ್ಸ್ ತಗೊಂಡು ಟ್ವಿಸ್ಟ್ ಮಾಡ್ತಾ ಪಿನ್ ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್. ಈ ಲುಕ್ ಇದೆಯಲ್ಲ, ತುಂಬಾ ಸ್ಟೈಲಿಶಾಗಿ ಕಾಣುತ್ತೆ. ಈ ಒಂದು ಹೇರ್ ಸ್ಟೈಲ್ಗೆ ಕ್ಲಿಪ್ ತುಂಬಾ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಒಂದು 8 to 10 ಕ್ಲಿಪ್ನ ರೆಡಿಯಾಗಿ ಇಟ್ಕೊಳ್ಳಿ. ಅಂದರೆ ನಾನಂತೂ ರೆಗ್ಯುಲರಾಗಿ ಈ ಹೇರ್ ಸ್ಟೈಲ್ನ ಮಾಡ್ಕೋತಾ ಇರ್ತೀನಿ. ಸೊ ನನಗಂತೂ ತುಂಬಾ ಫೇವ್ರೆಟ್ ಹೇರ್ ಸ್ಟೈಲ್ ಇದು. ಯಾರಿಗೆಲ್ಲ ಹೇರ್ಸ್ ಫ್ರೀ ಬಿಡೋಕ್ಕೆ ಇಷ್ಟ ಇರೋಲ್ವಲ್ಲ, ಸೊ ಅವರು ಈ ಥರ ಹೇರ್ ಸ್ಟೈಲ್ನ ಮಾಡ್ಕೋಬಹುದು. ಟ್ವಿಸ್ಟೆಡ್ ಹೇರ್ಸ್ ಏನಿರುತ್ತಲ್ಲ, ನಾವು ಏನು ಪೋನಿ ಟೇಲ್ ಹಾಕ್ಕೊಂಡಿರ್ತೀವಿ ಅದ್ರ ಸುತ್ತಿ ಆಮೇಲೆ ಪಿನ್ ಮಾಡಬೇಕು. ಸೊ ಪಿನ್ ನಮಗೆ ಇಲ್ಲಿ 1 or 2 ಪಿನ್ಸ್ ಇದ್ದರೆ ಸಾಕು. ನಾನು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಜೀನ್ಸ್ಗೆ, ಕುರ್ತಿ ಎಲ್ಲ ಆಲ್ ಟೈಪ್ ಆಫ್ ಡ್ರೆಸ್ಸಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಹೇರ್ ಸ್ಟೈಲ್ನ ಈಗಲೇ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಡೆಫಿನೆಟ್ಲಿ ನಿಮಗೆ ಕಾಂಪ್ಲಿಮೆಂಟ್ಸ್ ಸಿಗುತ್ತೆ ಈ ಹೇರ್ ಸ್ಟೈಲ್ಗೆ. ಇಲ್ಲಿ ನೋಡಿ, ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ, 1 or 2 ಪಿನ್ಸ್ ಇದ್ದರೆ ಸಾಕು. ಅದನ್ನು ನಾನು ಸೆಕ್ಯೂರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಿಚ್ಕೋಬಾರ್ದಲ್ಲ. ಸೊ ಅದಕ್ಕೋಸ್ಕರ ನನ್ನ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಸ್ಟೈಲಿಶಾಗಿ ಕಾಣ್ತಾ ಇದೆ ಈ ಹೇರ್ ಸ್ಟೈಲ್. ಸೊ ನನಗಂತೂ ತುಂಬಾ ಫೇವ್ರೆಟ್ ಹೇರ್ ಸ್ಟೈಲ್ ಇದು. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿದ್ರಲ್ಲ ಗೈಸ್, ಎಷ್ಟು ಈಸಿಯಾಗಿ ಈ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಇದನ್ನು ಎಲ್ಲ ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ. ಜೀನ್ಸ್, ಕುರ್ತಿ, ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.